ಆರ್ ಸಿ ಬಿ ಫೈನಲಲ್ಲಿ ಗೆಲ್ಲ ಚಾನ್ಸ್ ಎಷ್ಟಿದೆ? ನಿಮ್ಮ ಫೇವ್ರೆಟ್ ಪ್ಲೇಯರ್? ಸರ್ ನಮ್ಮ ಫೇವ್ರೆಟ್ ಪ್ಲೇಯರ್ ಬಂದು ಅಫ್ಕೋರ್ಸ್ ವಿರಾಟ್ ಕೊಹ್ಲಿನೇ. ಸೊ ಗೆಲ್ಲೋ ಚಾನ್ಸಸ್ ಅಂತೂ 100% ಇದೆ. ಸೊ ಜಿ ಟಿ ಅವ್ರು ಹೋಮ್ ಗ್ರೌಂಡಲ್ಲಿ ಆಡಿದ್ರೂ ಏನು ತೊಂದರೆ ಇಲ್ಲ. ನೋಡಿದ್ದೀರಾ ಕ್ವಾಲಿಫೈ ಮ್ಯಾಚ್ ಹೆಂಗೆ ಆಡಿದ್ದಾರೆ ಅಂತ. ಸೊ ಈ ಸತಿನೂ 100% ಗೆಲ್ಲುತ್ತೆ. ಅದಕ್ಕೋಸ್ಕರ ಈ ಸತಿ ಏನಾದರೂ ಗೆದ್ದರೆ ಇಟ್ ವಿಲ್ ಬಿ ಲೈಕ್ ಬ್ಯಾಂಗ್ಳೂರು ದುಮ್ ದಮ್ ಆಗಿಬಿಡುತ್ತೆ. ಲಾಸ್ಟ್ ಸತಿ ಎಲ್ಲ ಇನ್ನು ಎಷ್ಟು ಜನ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಅದೇ ಏನಾಗುತ್ತೋ ಆಗಬಾರ್ದು ಆ್ಯಕ್ಚುಲಿ. ಇಲ್ಲ, ಈ ಸತಿ ತುಂಬ ಸ್ಟ್ರಿಕ್ಟಾಗೂ ಮಾಡ್ತಾರೆ ಬಿಡ್ರಿ. ಅಕಸ್ಮಾತ್ ಏನಾದರೂ ಗೆದ್ದರೆ ಇಟ್ ವಿಲ್ ಬಿ ಲೈಕ್ ನಮಗೆ ಹ್ಯಾಪಿಯಾಗಿರುತ್ತೆ. ಸೊ ಗೆಲ್ಲಬೇಕು ಆ್ಯಕ್ಚುಲಿ. ಸೊ ಎಂಜಾಯ್ ಮಾಡೋಣ. ನಾವು ಇನ್ನು ಹೋಗ್ತಾಯಿದ್ದೀರಿ, ಆ್ಯಕ್ಚುಲಿ ಬುಕ್ ಮಾಡಿದ್ದೀರಿ. ಹೋಗಿ ಸ್ಟ್ರೀಮಿಂಗ್ ಮಾಡಿಕೊಂಡು ನಾವು ಎಂಜಾಯ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಸ್ಕೋರ್ ಆಗಬೇಕು ಆರ್ ಸಿ ಬಿ ಏನಾದರೂ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡ್ರೆ ಸೊ ಅವ್ರ ಸ್ಕೋರು ಒಂದು 220 230ವರೆಗೂ ಮಾಡಲೇಬೇಕು. ಯಾಕಂದರೆ ಇರುತ್ತೆ ಡಿಫೆನ್ಸ್ ಒಂದು ಪರವಾಗಿಲ್ಲ, ಡಿಫೆನ್ಸ್ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಒಂದು 230 240ವರೆಗೂ ಮಾಡಲೇಬೇಕು ಸರ್. ಈಗ ಬ್ಯಾಟಿಂಗ್ ಲೈನಪ್ಪಲ್ಲಿ ಏನಾದ್ರು ಚೇಂಜಸ್ ಆಗಬೇಕಾ ಅಥವಾ ಇರೋದು ಹಾಗೆ? ಏನು ಚೇಂಜಸ್ ಏನೂ ಇಲ್ಲ, ಎಲ್ಲ ಚೆನ್ನಾಗೇ ನಡೀತಿದೆ, ಹಾಗೇ ಆಡಲಿ ಅಷ್ಟೇ. ಹಾಂ, ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವ್ರ ಪಾರ್ಟ್ನರ್ಶಿಪ್. ಸಾಯಿ ಸುದರ್ಶನ್ ಅವ್ನಿಗೆ ಇನ್ನೊಂದು ಸತಿ ಟೇಪ್ ಅಲ್ಲ ವೆಲ್ಡಿಂಗ್ ಮಾಡಿದ್ರೂ ಏನಿಲ್ಲ, ಆ ಬ್ಯಾಟ್ ಎತ್ತಿ ಇನ್ನೊಂದು ಸತಿ ವಿಕೆಟಿಗೆ ಬಿದ್ದೇ ಬೀಳುತ್ತೆ, ಅವ್ನು ಔಟ್ ಆಗೇ ಆಗ್ತಾರೆ. ಆಗಲಿ, ಏನು ನಮ್ಮ ಆರ್ ಸಿ ಬಿ ಗೆಲ್ಲಬೇಕಷ್ಟೇ. ಅವ್ರು ಹೆಂಗಾದರೂ ಆಡಕ್ಕೆ ಹೋಗಲಿ, ಆರ್ ಸಿ ಬಿ ಗೆದ್ದರೆ ಸಾಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಈಗ ಟಾಸ್ ವಿನ್ ಆಗಿದೆ, ಎಷ್ಟು ಸ್ಕೋರ್ ಮಾಡಬೇಕು ಜಿ ಟಿ? ಆರ್ ಸಿ ಬಿ ಈಸಿಯಾಗಿ ಗೆಲ್ಬೇಕಂತ? ಈಸಿ ಅಂತ ಏನಿಲ್ಲ, ಹೆಂಗಿದ್ರು ಜಿ ಟಿನೂ ಒಂದು ಸ್ಟ್ರಾಂಗ್ ಟೀಮೇ. ಇಷ್ಟು ಸ್ಟ್ರಗಲ್ ಮಾಡಿ ಬಂದಿದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅವ್ರ ಹತ್ರದಿಂದ. ಹೆಂಗಿದ್ರು ಒಂದು 240 250 ತನಕ ಬರ್ತಾರೆ. ಬಟ್ ಸ್ಟಿಲ್ ಬೀಯಿಂಗ್ ಎನ್ ಆರ್ ಸಿ ಬಿ ಫ್ಯಾನ್, ನಮ್ಮ ಟೀಮು ಏನು ಅಷ್ಟು ಕಡಿಮೆ ಇಲ್ಲ, ಎಲ್ಲರೂ ಇದ್ದಾರೆ. ಲೈನಪ್ ಅಂತೂ ನೋಡಿರ್ತೀವಿ. ಆಲ್ವೇಸ್ ಆರ್ ಸಿ ಬಿ ಫ್ಯಾನ್, ಯಾವತ್ತೂ ನಮ್ಮ ಟೀಮ್ನ ಬಿಟ್ಕೊಡಲ್ಲ. ಆರ್ ಸಿ ಬಿನಲ್ಲಿ ಲೈನಪ್ಪಲ್ಲೇ ಹೊಡಿತಾರೆ. ಆದರೆ ಗೆಲ್ತೀವಿ. ಈ ಸಲನೂ ಕಪ್ ನಮ್ಮದೇ. ಅಲ್ಲ, ಟಾಸ್ ವಿನ್ ಆಗೋದಕ್ಕೆ ಅರ್ಧ ಭಾಗ ಗೆದ್ದಂಗೆ ಅಂತ ಲೆಕ್ಕಾಚಾರಗಳಿದ್ದಾವೆ. ಟಾಸ್ ವಿನ್ ಆಗಿದ್ದು ಸ್ಟ್ರಾಟಜಿ ಹೆಂಗಿದ್ರು ಬೌಲಿಂಗೆ. ಟಾಸ್ ವಿನ್ ಆದರೆ ಯಾವತ್ತು ಬೌಲಿಂಗೇ ತಗೊಳ್ಬೇಕಾಗಿರುತ್ತೆ. ಸೊ ಅದೇ ಒಂದು ಸ್ಟ್ರಾಟಜಿ ತಿಳ್ಕೊಂಡು ಬೌಲಿಂಗು ಒಂದು ಏನು ಲೈಕ್ ಆಲ್ವೇಸ್ ಇಟ್ಸ್ ನಾಟ್ ಆಲ್ವೇಸ್ ಫಾರ್ ಕ್ರಿಕೆಟ್. ಇವಾಗ ಆಗ್ತಾರೋ IPLಗೆ ಇಟ್ ಹ್ಯಾಸ್ ಬೀನ್ ಅ ಸ್ಟ್ರಾಟಜಿ. ಹೊಡೆಯೋ ಸ್ಕೋರ್ಸ್ ಒಂದು ಈಸಿಯಾಗಿ ಹೊಡಿತಾ ಇದ್ದಾರೆ. ಬರ್ತಾರೆ 100 150 ಕಾಂಟ್ ಇವನ್ ಸಿ. ಇಟ್ ಹ್ಯಾಸ್ ಬೀನ್ ಅನ್ಬಿಲಿವಬಲ್. ಆದರೆ KL ರಾಹುಲ್ ಹೊಡೆದಿದ್ದು 150. 151 152 ಅನ್ಬಿಲಿವಬಲ್. ಇಟ್ ವಾಸ್ ಲೈಕ್ ಅಮೇಝಿಂಗ್. ನೋಡೋಕ್ಕೆ ಆಗ್ತಾಯಿಲ್ಲ. ಲೈಕ್ ಇನ್ನೂ ಎಷ್ಟು ಹೋಗುತ್ತೆ, ಇನ್ನು ಇವತ್ತು ನಾವು 150 ನೋಡ್ತಾ ಇದ್ದೀವಿ. ಆ್ಯಂಡ್ ಸೂರ್ಯವಂಶಿ ಎಷ್ಟು ಲೈಕ್ ಈಸ್ ಬೀನ್ ಕ್ರಾಸಿಂಗ್ ಮೋರ್ ಬಿಯಾಂಡ್ ಲಿಮಿಟ್ಸ್. ಇನ್ನು ಹೋಗ್ತಾ ನೋಡ್ಬೋದು 150ಕ್ಕಿಂತ ಹೆಚ್ಚು ಹೋಗೋಕ್ಕಾಗುತ್ತೆ. ಇವತ್ತು ಶುಭ್ಮನ್ ಗಿಲ್ ಸಾಯಿ ಸುದರ್ಶನ್ ಪಾರ್ಟ್ನರ್ಶಿಪ್ ನಡೆಯುತ್ತೆ ಅಂತೀರಾ? ನಡಿಬೋದು. ಲಾಸ್ಟ್ ಮ್ಯಾಚ್ ನೋಡಿದ್ವಿ ಹೆಂಗಾಯ್ತಂತ. ಆಲ್ರೆಡಿ ಲೈಕ್ ಗಿಲ್ ಬಂದು 100, ಈ ಸ್ಕೋರ್ಡ್ ಮೋರ್ ದೆನ್ 100. ದಟ್ ವಾಸ್ ಗ್ರೇಟ್. ಅಪ್ರಿಷಿಯೇಟ್ ಹಿಮ್. ಇಂಡಿಯನ್ ಪ್ಲೇಯರ್ ಎಲ್ಲರೂ ನಾವೇ ಹೆಂಗಿದ್ರು ಅಪ್ರಿಷಿಯೇಟ್ ಇಫ್ ಬೋತ್ ದ ಟೀಮ್ಸ್. ಆ್ಯಸ್ ಎನ್ ಆರ್ ಸಿ ಬಿ ಫ್ಯಾನ್, ಆರ್ ಸಿ ಬಿನೂ ವಿನ್ ಆಗಬೇಕು. ಬಟ್ ಇಫ್ ದೇ ಆಲ್ಸೋ ವಿನ್, ಅಪ್ರಿಷಿಯೇಟ್ ಇಫ್ ದ ಗೇಮ್ ಗೋಸ್ ವೆಲ್. ಜಿ ಟಿ ಕೂಡ ಟಫ್ ಫೈಟ್ ಕೊಡುತ್ತೆ. ಪಕ್ಕಾ ಟಫ್ ಫೈಟ್ ಕೊಡ್ತಾರೆ. ಬ್ರದರ್, ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫೈನಲ್ ನಡಿಬೇಕಾಗಿತ್ತು, ಆದರೆ ನಡೀತಾ ಇಲ್ಲ ಇವತ್ತು. ಬೇಜಾರಿದೆಯಾ? ತುಂಬ ಬೇಜಾರಿದೆ. ಆಲ್ ಫ್ಯಾನ್ಸ್ಗೆ ತುಂಬ ಬೇಜಾರಿದೆ. ನಾನು ಇವತ್ತು ಜರ್ಸಿ ಇಸ್ಕೊಳ್ಳೋ ಕೂಡ ಆ ಸೈಡ್ ಹೋಗಿದ್ದೆ, ಕ್ರೌಡ್ ಇತ್ತು, ತುಂಬ ಬೇಜಾರಾಯಿತು. ಅದು ಮಾತಾಡೋದು ನನಗೇನು ಅಷ್ಟು ಸುಲಭ ಇಲ್ಲ. ಅವರು ಅದು ನಮ್ಮ ಸ್ಟೇಟ್ ಅವರು ನಮ್ಮನ್ನ ಎಲ್ಲೋ ಬಿಟ್ಕೊಟ್ರು ಅಂತ ಅನಿಸುತ್ತು ಅಷ್ಟೇ, ಬೇರೆ ಏನಿಲ್ಲ. ಲಾಸ್ಟ್ ಟೈಮ್ ಗೆದ್ದಿದ್ದಕ್ಕೆ ಇಲ್ಲಿ ನಡಿಬೇಕಾಯ್ತು. ಈ ಸಲ ಗೆದ್ದರೆ ನೆಕ್ಸ್ಟ್ ಟೈಮ್ ಆದರೂ ನಡಿಬೇಕಲ್ವ ಚಿನ್ನಸ್ವಾಮಿ ಸ್ಟೇಡಿಯಮ್? ಪಕ್ಕಾ ಎಕ್ಸ್ಪೆಕ್ಟೇಷನ್ಸ್. ಇಷ್ಟು ಫೈಟ್ ಮಾಡಿಕೊಂಡು ಇಷ್ಟು ಬರ್ತಾಯಿದ್ದೀವಿ, ಇಷ್ಟು ಸಪೋರ್ಟರ್ಸ್ ಇದ್ದಾರೆ, ಮಿಲಿಯನ್ಸ್ ಆಫ್ ಫಾಲೋವರ್ಸ್, ಮಿಲಿಯನ್ಸ್ ಆಫ್ ಸಪೋರ್ಟರ್ಸ್. ಸೊ ನಾನು ಒಂದೇ ಒಂದು ಹೇಳ್ಬೇಕಂದ್ರೆ ದ ಗೌರ್ಮೆಂಟ್ ನೀಡ್ಸ್ ಟು ಎನ್ಕರೇಜ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಮೇಕ್ ಪಾಸಿಬಿಲಿಟೀಸ್. ಆ್ಯಂಡ್ ಎಲ್ಲ ಸ್ವಲ್ಪ ಕರ್ತವ್ಯ ಮಾಡಿ ಅವರು ಏನಾದರೂ ಮಾಡಬೇಕು ಅಷ್ಟೇ. ಈಗ ಸೆಲೆಬ್ರೇಷನ್ ಮಾಡಬೇಡಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ, ಅದೇನು ಬೇಜಾರಾಗ್ತಿದೆಯಾ? ತುಂಬ ಬೇಜಾರಾಗುತ್ತೆ. ನಿಮ್ಮ ಪ್ಲ್ಯಾನ್ ಏನಿತ್ತು? ಏನು ದೊಡ್ಡ ಪ್ಲ್ಯಾನ್ ಎಲ್ಲ ಇಲ್ಲ. ಏನಾದರೂ ಆಚೆ ಬರ್ತೀವಿ, ಕಿರ್ಚಾತಿ ಎಕ್ಸೈಟ್ಮೆಂಟ್
ಆ ಥರ. ಸೊ ಆಲ್ವೇಸ್ ಇಟ್ಸ್ ಆರ್ ಸಿ ಬಿ ಇಟ್ಸ್ ಲೈಕ್ ನೆಕ್ಸ್ಟ್ ಟು ಅವರ್ ಕರ್ನಾಟಕನ ಹೆಂಗೆ ಬಿಟ್ಕೊಡಲ್ವೋ ನಾವು, ಅದೇ ಥರ ಆರ್ ಸಿ ಬಿನೂ ಬಿಟ್ಕೊಡಲ್ಲ. ನಮ್ಮೂರು ನಮಗೆ ಸಪೋರ್ಟ್ ಮಾಡಿ ನಮಗೆ ಆಡ್ತಾರೆ. ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿಬೇಕು ಇವತ್ತು? ಐ ಎಕ್ಸ್ಪೆಕ್ಟ್ ಹಿಮ್ ಟು ಸ್ಕೋರ್ 100, ಬಟ್ ವಾಟ್ ಎವರ್ ಈ ಪ್ಲೇಸ್ ಐ ಸಪೋರ್ಟ್ ಹಿಮ್ ಆಲ್ವೇಸ್. ಅಲ್ಲ 18 ವರ್ಷದಿಂದ ಕನ್ಸಿಸ್ಟೆಂಟಿಯಾಗಿ ವಿರಾಟ್ ಕೊಹ್ಲಿ ಅವರು ಪರ್ಫಾರ್ಮೆನ್ಸ್ ಕನ್ಸಿಸ್ಟೆನ್ಸಿ ಹ್ಯಾಸ್ ನೆವರ್ ಗಿವನ್ ಅಪ್. ಅವ್ರು ಡೆಕ್ಔಟ್ ಆದರೂ ನಮಗೆ ಅಂತೂ ಬೇಜಾರಿಲ್ಲ. ಆದರೆ ಅದೇ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ಮ್ಯಾಚಸ್ ಅಲ್ಲಿ ಶೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಅವರು. ಸೊ ಈಸ್ ಒನ್ ಆಫ್ ಅವರ್ ಗ್ರೇಟ್ ಪರ್ಸನ್. ನಮಗೆ ಒಂಥರ ತುಂಬ ಖುಷಿ ಅವ್ರಂದರೆ. ಅದಕ್ಕೆ ಜಸ್ಟ್ ವಿರಾಟ್ ಆಲ್ವೇಸ್ ವಿರಾಟ್ ಫ್ಯಾನ್. ಥ್ಯಾಂಕ್ ಯು. ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳಿದ್ರಿ, ಆ ವಂಡರ್ ಬಾಯ್ ಬಗ್ಗೆ? ವಂಡರ್ ಬಾಯ್ ಈಸ್ ಆಲ್ಸೋ ಪ್ಲೇಯಿಂಗ್ ಸೂಪರ್ ಫ್ಯಾಂಟಾಸ್ಟಿಕ್. And so all these youngsters are going to make India proud in future is what I would say. ಥ್ಯಾಂಕ್ ಯು. Thank you.